ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ನೆನ್ಪಿದ್ಯಾ? ಹಾಗೆ ಸೆಲೆಬ್ರೇಟ್ ಮಾಡೋಣ. ಇಟ್ ವಿಲ್ ಬಿ ಫನ್. ಆದ್ರೆ ಮನೇಲಿ ಎಲ್ರೂ ಇರ್ತಾರೆ. ಪಾವ್ನಿ, ನೀನು ಇಲ್ಲಿರ್ತಿದ್ಯಾ? ಹಾಗಿದ್ದಾಗ ಇಲ್ಲಿ ಬಗ್ಗೆ ಯೋಚನೆ ಮಾಡು. ಇಷ್ಟು ವರ್ಷದಿಂದ ನಿಮ್ಮಪ್ಪನ್ ಬರ್ಡೇ ಅದೇ ಮನೇಲಿ ಮಾಡ್ತಿದ್ರು ಅಲ್ವಾ? ಹಾಗಿದ್ದಾಗ ಈ ವರ್ಷ ಏನೋ ಡಿಫ್ರೆಂಟ್, ಏನೋ ಚೆನ್ನಾಗಿರೋದು, ಏನೋ ಫನ್ ಮಾಡ್ತೀವಿ ಅಂದ್ರೆ ಅದ್ರಲ್ಲೇನ್ ತಪ್ಪು? ಅಷ್ಟಕ್ಕೂ ನೀನು ಗೊತ್ತಲ್ವಾ ಪಾವ್ನಿ, ನಿಮ್ಮ ಅಪ್ಪ ಅಮ್ಮ ಡಿವೋರ್ಸ್ ತಗೋತಿದ್ದಾರೆ ಅಂತ. ಸೊ ಡೋಂಟ್ ಯು ಥಿಂಕ್ ಈ ತರ ಇರ್ಬೇಕಾದ್ರೆ ಆ ಮನೇಲಿ ಸೆಲೆಬ್ರೇಟ್ ಮಾಡೋದು ಸ್ವಲ್ಪ ಆಕ್ವರ್ಡ್ ಆಗಲ್ವಾ? ನಮ್ಮ ಅಪ್ಪನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ ಬೆಸ್ಟಿ ಡಿಸೈಡ್ ಮಾಡ್ತಾರ. ಅಲ್ಲಿ ಅಪ್ಪನ ಬರ್ಡೇ ಸೆಲೆಬ್ರೇಷನ್ ನಾನು ಹೇಳ್ದಾಗೆ ಆಗ್ತಿತ್ತು. ಮಮ್ಮಿ ಮತ್ತೆ ಅಜ್ಜಿ ಯಾವಾಗ್ಲೂ ಹೇಳ್ತಿದ್ರು ಅಪ್ಪನ ಮೇಲೆ ಮೊದಲನೇ ರೈಟ್ ಪಾವ್ನಿಗೆ ಇರೋದು ಅಂತ. ನೀವೊಂದ್ ಮಾತು ಹೇಳ, ಈ ವರ್ಷ ನಿನ್ ಬರ್ಡೇಗೆ ನಾವಿಬ್ರು ಮಾತ್ರ ಜೊತೆಗಿರಕ್ಕಾಗಲ್ವಾ? ಐ ಮೀನ್ 2-3 ದಿನಕ್ಕೆ ಪಾವ್ನಿ ಅನುಪಮನ್ ಮನೆಗೆ ಹೋಗ್ಬೋದಲ್ವಾ? ಪ್ಲೀಸ್ ಪ್ಲೀಸ್, ಐ ರಿಯಲಿ ವಾಂಟ್ ಈ ವರ್ಷ ನಿನ್ ಬರ್ಡೇಗೆ ನಾವಿಬ್ರು ಮಾತ್ರ ಜೊತೆಗಿರ್ಬೇಕು ಅಂತ. ನೋ ಕಾವ್ಯ, ಪಾವನಿ ಎಲ್ಲಿವರೆಗೂ ಅನುಪಮನ ಹತ್ರ ಹೋಗ್ತೀನಿ ಅಂತ ತಾನಾಗೆ ಹೇಳೋಲ್ವೋ ಅಲ್ಲಿವರೆಗೂ ನಾನು ಕಳ್ಸೋದಿಲ್ಲ. ಪಾವನಿಗೆ ನಾನು ತಿಳಿಸಿ ಹೇಳಿದ್ದೀನಿ, ಸ್ವಲ್ಪ ನೀನು ಅಡ್ಜಸ್ಟ್ ಮಾಡ್ಕೋ. ಐ ನೋ ನಿನ್ನ ಕೆಲ್ಸದ ಪ್ರೆಷರ್ ತುಂಬಾನೇ ಇದೆ, ಆದ್ರೆ ಪಾವನಿ ಇಲ್ಲಿರೋವರೆಗೂ ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಪ್ಲೀಸ್. ನೀನವಳು ತಾಯಿ ಆಗು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಒಬ್ಬ ಬೆಸ್ಟಿ ಆದ್ರೂ ಆಗ್ಬಹುದಲ್ವಾ? ಶೋರ್, ಐಲ್ ಟ್ರೈ. ಥ್ಯಾಂಕ್ಸ್. ಮತ್ ಹಾ, ನಾಳೆ ನನಗೂ ಅನುಪಮನ್ಗೂ ಕೌನ್ಸಿಲಿಂಗ್ ಇದೆ ರಿಗಾರ್ಡಿಂಗ್ ಡಿವೋರ್ಸ್. ನಾನು ಜೊತೆಗೆ ಬರ್ಲಾ? ನೋ, ದಟ್ಸ್ ಓಕೆ, ಐಲ್ ಹ್ಯಾಂಡಲ್. ಸರಿ, ಆದ್ರೆ ಮೇಕ್ ಶೋರ್ ನೀವಾಡೋ ಯಾವುದೇ ಮಾತಿಂದನೂ ರೀಕನ್ಸಿಲಿಯೇಷನ್ಗೆ ಚಾನ್ಸ್ ಇದೆ ಅಂತ ಅವ್ರಿಗೆ ಅನ್ಸ್ಬಾರ್ದು. ಐ ನೋ. ಆ ಕೌನ್ಸಿಲರ್ ಇರ್ತಾರಲ್ಲ, ಅವರು ಅಲ್ಲೇನ್ ಕೇಳ್ತಾರೆ, ಏನ್ ನಡೆಯತ್ತೆ ಅಲ್ಲಿ, ಏನ್ ಮಾಡ್ಬೇಕಲ್ಲಿ? ನಿಮ್ಮಿಬ್ರಿಗೆ ಏನಾದ್ರೂ ಗೊತ್ತಿದ್ಯಾ? ಸ್ವಲ್ಪ ಐಡಿಯಾ ಇದೆ ಆಂಟಿ. ಅಲ್ಲಿ ಯಾರೇ ಕೌನ್ಸಿಲರ್ ಇದ್ರು ನಿಮ್ಮಿಬ್ಬರನ್ನ ಒಟ್ಟಿಗೆನೆ ಮಾತಾಡಿಸ್ತಾರೆ. ನಿಮ್ ಲಾಯರ್ ಅವ್ರಿಗೆ ನಿಮ್ ಕೇಸ್ ಬಗ್ಗೆ ಆಲ್ರೆಡಿ ಹೇಳಿರ್ತಾರೆ. ಆದ್ರೂ ನಿಮ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ಲೈಕ್ ನೀವೀ ಡಿವೋರ್ಸ್ ಯಾಕೆ ತಗೋಬೇಕು ಅಂತಿದ್ದೀರಾ ಅಂತ. ಸೊ ಬೇಸಿಕಲಿ ಅವರು ನಿಮ್ಮಿಬ್ಬರ ಸಂಬಂಧನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇದೇ ರೂಲ್ ಮಮ್ಮಿ, ಮಾಡ್ಲೇಬೇಕಾಗತ್ತೆ. ಆದ್ರೆ ಆಂಟಿ, ಅವ್ರು ನಿಮ್ಗೆ ಸಲಹೆ ಕೊಡ್ತಾರೆ, ಆರ್ಡರ್ ಅಲ್ಲ. ಒಂದ್ ವೇಳೆ ನೀವ್ ಅವ್ರಿಗೆ ನಾವಿಬ್ರು ಜೊತೆಲಿರಕ್ ಆಗಲ್ಲ ಅಂತ ಹೇಳಿದ್ರೆ ಅವ್ರು ಯಾರು ನಿಮಗ್ ಫೋರ್ಸ್ ಮಾಡೋದಿಲ್ಲ. ಹಾಗೆ ಒಂದ್ ವೇಳೆ ಇಬ್ರಲ್ಲೊಬ್ರು ಹೇಳಿದ್ರೆ ಮತ್ತೆ ಜೊತೆಲಿರ್ಬೇಕು, ಜೊತೆಗ್ ಬಾಳ್ಬೇಕು ಅಂತ, ಆಗೇನಾಗತ್ತೆ? ಆಗೇನಾಗತ್ತೆ ಹೇಳಿ. ಆಗ ಡಿವೋರ್ಸ್ ಪ್ರಾಸೆಸ್ ಲೇಟ್ ಆಗುತ್ತೆ. ಯಾಕೆಂದ್ರೆ ಕೋರ್ಟ್ ಕೌನ್ಸಿಲಿಂಗ್ ಆಗ್ಲಿ ಅಂತ ಪ್ರಯತ್ನ ಪಡತ್ತೆ. ಒಂದ್ ವೇಳೆ ಸರಿ ಹೋದ್ರೆ ಸರಿ ಹೋಗ್ಲಿ ಅಂತ. ಆದ್ರೆ ನಿಮ್ ಕೇಸಲ್ಲಿ ಈ ತರ ಆಗಲ್ಲ ಮಮ್ಮಿ, ಯಾಕಂದ್ರೆ ನೀವಿಬ್ರು ಡಿವೋರ್ಸ್ ಕೇಳ್ತಿದ್ದೀರಾ. ಗೊತ್ತಿಲ್ಲ ಯಾಕೆ ನನ್ಗೆ ಹೀಗೆ ಅನ್ನಿಸ್ತಿದೆ, ಇವ್ರಷ್ಟು ಸುಲಭವಾಗಿ ನನ್ನನ್ನು ಹೋಗಕ್ ಬಿಡಲ್ಲ ಅಂತ. ಇವ್ರ 2ನೇ ಸಂಬಂಧ ಮಾಡ್ಕೊಳಕ್ಕೆ ಎಷ್ಟು ಅವಸರ ಮಾಡಿದ್ರು, ಮೊದಲನೇದ್ರಿಂದ ಬಿಡಿಸ್ಕೊಳಕ್ಕೆ ಅಷ್ಟೇ ತಡ ಮಾಡ್ತಿದ್ದಾರೆ. ಈ ಕಿತ್ ಹೋಗ್ತಿರೋ ದಾರಾನ ಮತ್ತೆ ಹೊಸೀತಿದ್ರೆ ಸಾಕು. ವಿಧಿಯ ನಾಟಕ, ವಿಧಿಯ ನಾಟಕ, ವಿಧಿಯ ನಾಟಕ, ನನ್ನ ಬದುಕು ಸೂತಕ. ಮುರಿದ ಕೊಳಲು ತರದು ಎಂದು ಮಧುರವಾದ ಸ್ವರವನು, ಒಡೆದ ಮನಸ್ಸು ಮರೆಯದೆಂದು ಜೊತೆಯಲ್ಲಿದ್ದ ಕ್ಷಣವನು, ಅಲೆಗಳೆದುರು ಮರಳಗೂಡು ಒಪ್ಪಬೇಕು ಸೋಲನು, ವಿಧಿಯ ಮಾತಿಗೆದುರು ಮಾತು ಕೊಡಲೇಬಾರದು ಮನುಜನು.
ಇವಳು ತನ್ನ ಅತ್ತೆ ಮಾತನ್ನೇ ಕೇಳ್ದೇ ಇರೋಳು ಆ ಕೌನ್ಸಿಲರ್ ಮಾತು ಕೇಳ್ತಾಳ. ಇವಳಂತೂ ಡೈವರ್ಸ್ ತಗೊಳಕ್ಕೆ ತುದಿಗಾಲಲ್ಲಿ ನಿಂತು ಬಿಟ್ಟಿದ್ದಾಳೆ. ಅಲ್ಲ ಮಮ್ಮಿ, ಮಾತಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಅಲ್ಲ, ಇವ್ರು ಮಾಡಕ್ ಮುಂಚೆ ಯೋಚಿಸ್ತಾ ಇರುವಾಗ ನಾನ್ ಮಾತಾಡಕ್ ಮುಂಚೆ ಯಾಕೆ ಯೋಚಿಸ್ಲಿ? ಸೋರಿ ಅತ್ತೆ, ನಿಮ್ಮ ಮಗ ಸೊಸೆ ಬೇರೆ ಆಗೋದನ್ನ ನೋಡಕ್ಕೆ ನಿಮ್ಗೆ ಕಷ್ಟ ಆಗ್ಬೋದು. ನಮ್ಮಿಂದಾಗಿ ನಿಮ್ಗೆ ಈ ಕಷ್ಟ ನೋಡ್ಬೇಕಾಗಿ ಬಂದಿದೆ, ಅದಕ್ಕೆ ಸಾರಿ. ನೀನ್ ಯಾವತ್ತಿಂದನೂ ಅವನಿಂದ ದೂರ ಇದೆಯಾ? ಮತ್ತೀ ಡೈವರ್ಸ್ ಮುದ್ರೆ ಒತ್ತಿಸ್ಕೊಳಕ್ಕೆ ಮನೆ ಮುರಿಯೋ ಅವಶ್ಯಕತೆ ಏನಿದೆ? ಮನೆ ಯಾವತ್ತೋ ಮುರಿದು ಹೋಗಿದೆ ಅತ್ತೆ. ಈಗ ಕೇವಲ ಮುರಿದು ಹೋಗಿರೋ ಮನೆ ಬಾಗ್ಲಲ್ಲಿರೋ ನೇಮ್ ಪ್ಲೇಟ್ ತೆಗಿಯಕ್ ಹೋಗ್ತಿದ್ದೀನಿ. ಎಲ್ಲಿವರೆಗೂ ನನ್ನ ಇವರ ಸಂಬಂಧಕ್ಕಿರೋ ಹೆಸರು ಅಳಿಸೋಗೋದಿಲ್ವೋ ಅಲ್ಲಿವರೆಗೂ ಇವರ ಮತ್ತೆ ಕಾವ್ಯ ಸಂಬಂಧಕ್ಕೆ ಹೆಸರು ಹೇಗೆ ಸಿಗುತ್ತೆ? ಅದ್ಕೆ ನೀವೊಬ್ರೇ ಹೋಗ್ತಿದ್ದೀರಾ? ಹೌದು ಧನು ಅತ್ಗೆ. ನಾನ್ ಮೊದ್ಲೇ ಹೇಳ್ದೆ, ನಾನ್ ಮಮ್ಮಿ ಜೊತೆ ಹೋಗ್ತೀನಿ ಅಂದ್ರೆ ಅವ್ರು ಒಪ್ತಾನೆ ಇಲ್ಲ. ಕೆಲವೊಂದು ಹೋರಾಟನ ಒಬ್ರೇ ಮಾಡ್ಬೇಕಾಗತ್ತೆ ಮಗ. ಸತ್ಯ, ಸ್ಪೆಷಲಿ ಒಬ್ಬ ಮನುಷ್ಯನಿಗೆ ಬಡ್ದಾಡೋ ಅಭ್ಯಾಸ ಆದಾಗ, ಮೊದಲು ತಮ್ಮ ಗಂಡನ ಜೊತೆ, ಅದಾದ್ಮೇಲೆ ಸ್ಕೂಲ್ ಅವ್ರ ಜೊತೆ. ರಾಕಿ ಅವ್ರ ಜೊತೆನೂ ಬಡ್ದಾಡಿದ್ದೆ ನಿನಗೋಸ್ಕರ, ಮರ್ತ್ಬಿಟ್ಯಾ? ನಿನಗೋಸ್ಕರ ಬಡ್ದಾಡಿದ್ರೆ ಸರಿ, ನನಗೋಸ್ಕರ ಬಡ್ದಾಡಿದ್ರೆ ತಪ್ಪು. ಯಾಕೆ ಗದ್ರಿಸ್ತಿದ್ಯಾ? ಇವನು ಪಾವನಿ ತರ ಮನೆ ಬಿಟ್ಟು ಹೊರಟೋಗ್ತಾನಷ್ಟೇ. ಅತ್ತೆ, ಮನೆ ಬಿಟ್ಟು ಹೊರಟು ಹೋಗ್ತಾನೆ ಅನ್ನೋ ಭಯಕ್ಕೆ ನನ್ನ ಮನ್ಸಲ್ಲಿರೋ ಮಾತನ್ನು ಹೇಳ್ಬಾರ್ದ? ಸಂಬಂಧ ನಿಭಾಯಿಸೋ ಪ್ರಯತ್ನ ಎರಡೂ ಕಡೆಯಿಂದ ಆಗ್ಬೇಕು. ಅದು ಒಂದೇ ಕಡೆಯಿಂದ ಆದ್ರೆ ಇವತ್ತಾಗ್ತಿದ್ಯಲ್ಲ, ಅದೇ ಆಗತ್ತೆ. ಹೋಗ್ ಬರ್ತೀನಿ ಅತ್ತೆ. ಮರೆತರೆ ನಿನ್ನ ಜಗದ ಜನರು, ಇರುವುದೊಂದೇ ತಾಯಿ ಮಡಿಲು. ತೊರೆದರೆ ಹೇಗೆ ಹೆತ್ತ ಕರುಳು, ಕೇಳೋರ್ ಯಾರು ನಿನ್ನ ಅಳಲು. ಸುರಿಯುವ ಕಣ್ಣೀರರೆ ಮನಸ್ಸಿನ ನೋವಿದೆ, ಒಲವಿನ ಸಮಾಧಿಗೆ ಹೃದಯದ ಹೂವಿದೆ. ಕೊನೆಯಾಗುತ್ತಿದೆ ಯಾತ್ರೆ, ಹೆಜ್ಜೆ ಇಡುವ ಮುನ್ನ ತೆರೆ ಹಿಂದೆ ಜಾತ್ರೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ, ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಜೀವನವೇ ಪಾಠಶಾಲೆ, ಎಲ್ಲ ಕಲಿಯಲ